ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೈಕಟ್ ನಿರ್ಧಾರದಿಂದ ಪಾಕಿಸ್ತಾನ ಯು ಟರ್ನ್. ಭಾರತ ತಂಡದ ವಿರುದ್ಧ ಆಡಲು ಬಿಸಿಸಿಐ ಮುಂದೆ 3 ಷರತ್ತುಗಳು ವಿಧಿಸಿದ ಪಿಸಿಬಿ. ಹೌದು ಸ್ನೇಹಿತರೆ, ಆ 3 ಷರತ್ತುಗಳು ಯಾವ್ಯಾವ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಭಾರತದ ಅಪ್ಪಾಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಾಕಿಸ್ತಾನ ವಿರುದ್ಧ ನಮ್ಮ ಭಾರತ ತಂಡ ಯಾವೆಲ್ಲ ರೀತಿಯಲ್ಲಿ ಗೆಲ್ಬಹುದು ಮತ್ತು ಎಷ್ಟು ರನ್ ಇಂದ ಗೆಲ್ಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅಥವಾ ಇಶಾನ್ ಕಿಶನ್ ಇಬ್ಬರಲ್ಲಿ ಯಾರು ಸೆಂಚುರಿ ಹೊಡಿಬಹುದು ಅಂತಾನೂ ಕೂಡ ಕಮೆಂಟ್ ಮಾಡಿ. ಇನ್ನು ಪಾಕಿಸ್ತಾನ ಕ್ರಿಕೆಟ್ ತಂಡ T20 ವಿಶ್ವಕಪ್ ಗ್ರೂಪ್ ಸ್ಟೇಜ್ ಪಂದ್ಯದಲ್ಲಿ ಭಾರತದ ವಿರುದ್ಧ ಆಡದಿರುವ ನಿರ್ಧಾರವನ್ನು ಹಿಂತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಆದರೆ ಇದಕ್ಕೆ ಬದಲಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ಮುಂದೆ ಹಲವು ಬೇಡಿಕೆಯನ್ನು ಕೂಡ ಇಟ್ಟಿದೆ. ಪಾಕಿಸ್ತಾನ ಸರ್ಕಾರ ಭಾನುವಾರ ಭಾರತದ ವಿರುದ್ಧ T20 ವಿಶ್ವಕಪ್ ಪಂದ್ಯವನ್ನು ಬೈಕಾಟ್ ಮಾಡುವುದಾಗಿ ಘೋಷಣೆ ಮಾಡಿತ್ತು. ಇನ್ನು ಈ ಪಂದ್ಯ ಫೆಬ್ರವರಿ 15ರಂದು ಶ್ರೀಲಂಕಾದ ಕೊಲಂಬೋದಲ್ಲಿ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ನಡೆಯಬೇಕಿತ್ತು. ಆದರೆ ಬಾಂಗ್ಲಾದೇಶವನ್ನು ವಿಶ್ವಕಪ್ನಿಂದ ಹೊರಗಿಟ್ಟಿರುವುದನ್ನು ಖಂಡಿಸಿ ಭಾರತದ ವಿರುದ್ಧ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಪಾಕ್ ಹೇಳಿತ್ತು. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಈ ಪಂದ್ಯ ಐಸಿಸಿಗೆ ಚಿನ್ನದ ಮೊಟ್ಟೆ ಇಡುವ ಪಂದ್ಯವಾಗಿದ್ದು, ಈ ಪಂದ್ಯ ನಡೆಯದಿದ್ದರೆ ಇದು ವಿಶ್ವ ಕ್ರಿಕೆಟ್ಗೆ 250ರಿಂದ 300 ಮಿಲಿಯನ್ ಡಾಲರ್ಗಳಿಗಿಂತ ಹೆಚ್ಚು ನಷ್ಟ ಉಂಟು ಮಾಡಬಹುದು ಎಂದು ಹೇಳಲಾಗಿದೆ. ನೇರ ಪ್ರಸಾರ, ಹೋಟೆಲ್ ಉದ್ಯಮ ಮತ್ತು ಲೀಗಲ್ ಬೆಟ್ಟಿಂಗ್ ಸೇರಿ ಸುಮಾರು 4,500 ಕೋಟಿ ನಷ್ಟವಾಗಬಹುದು ಎನ್ನಲಾಗುತ್ತದೆ. ಇನ್ನು ಇದನ್ನೇ ಬಂಡವಾಳವಾಗಿಟ್ಟುಕೊಂಡು ಪಾಕಿಸ್ತಾನ ಬಿಸಿಸಿಐಗೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದೆ. ಐಸಿಸಿ ಆದಾಯದಲ್ಲಿ ತನಗೆ ಹೆಚ್ಚಿನ ಪಾಲನ್ನು ನೀಡಬೇಕೆಂದು ಬೇಡಿಕೆ ಇಟ್ಟಿತ್ತು. ಭಾನುವಾರ ಈ ಕುರಿತು ಐಸಿಸಿ ಅಧಿಕಾರಿಗಳೊಂದಿಗೆ ಹಲವು ಸುತ್ತಿನ ಮಾತುಕತೆಗಳು ಕೂಡ ನಡೆಯುತ್ತಿವೆ. ಭಾರತ ಮತ್ತು ಪಾಕಿಸ್ತಾನ ಪಂದ್ಯವು ವಿಶ್ವದಲ್ಲಿ ಅತಿ ಹೆಚ್ಚು ಹಣ ಗಳಿಸುವ ಪಂದ್ಯವಾಗಿದ್ದು, ಪಾಕಿಸ್ತಾನ ಇದನ್ನು ತನ್ನ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಬಳಸುತ್ತಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಐಸಿಸಿ ಆದಾಯದ ವಿವರಗಳು ನೋಡೋದಾಯ್ತು ಅಂತಂದ್ರೆ ಪಾಕಿಸ್ತಾನ ಪ್ರತಿ ವರ್ಷ ಐಸಿಸಿ ನಿಧಿಯಿಂದ 34.5 ಮಿಲಿಯನ್ ಡಾಲರ್ ಪಡೆಯುತ್ತದೆ. ಇದು ಭಾರತ ಮತ್ತು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ 4ನೇ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬೋದು. ಪಾಕಿಸ್ತಾನ ತನ್ನನ್ನು ತಾನು ಅತಿ ಹೆಚ್ಚು ಹಣ ಗಳಿಸುವ ಪಂದ್ಯದಲ್ಲಿ ಮುಖ್ಯ ಭಾಗ ಎಂದು ಪರಿಗಣಿಸುತ್ತಿದೆ. ಆದ್ದರಿಂದ ಅವರು ಹೆಚ್ಚಿನ ನಿಧಿ ಬೇಡಿಕೆಯನ್ನು ಆದರೆ ಇಟ್ಟಿದ್ದಾರೆ. ಇನ್ನು ಪಾಕಿಸ್ತಾನ ಆದಾಯ ಹೆಚ್ಚಳ ಹೊರತು ಪಾಕಿಸ್ತಾನ ಐಸಿಸಿಯನ್ನು ಬಿಸಿಸಿಐ ಒಂದಿಗೆ ಬೈಲಾಟರಲ್ ಸೀರೀಸ್ ಪಂದ್ಯಗಳನ್ನು ಪುನರ್ ಆರಂಭಿಸುವಂತೆ ಒಪ್ಪಿಸಲು ಪ್ರಯತ್ನಿಸುತ್ತಿದೆ. ಆದರೆ ಪೂರ್ಣ ಸರಣಿ ಆಡದಿರುವುದು ಸರ್ಕಾರದ ನಿರ್ಧಾರವಾಗಿದ್ದು, ಬಿಸಿಸಿಐಗೆ ಯಾವುದೇ ಹೇಳಿಕೆ ಇಲ್ಲ. ಇನ್ನು ನವದೆಹಲಿ ಸಂಬಂಧಗಳು ಅನುಮೋದಿಸಿದ ಹೊರತು ದ್ವಿಪಕ್ಷೀಯ ಸರಣಿ ಪುನರಾರಂಭವಾಗುವ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಪಿಸಿಬಿ ತನ್ನ 3ನೇ ಬೇಡಿಕೆಯಾಗಿ ಭಾರತದ ಆಟಗಾರರು ತಮ್ಮ ಆಟದ ನಿಷ್ಠೆಯಂತೆ ಪಂದ್ಯ ಮುಗಿದ ಬಳಿಕ ಆಟಗಾರರೊಂದಿಗೆ ಹ್ಯಾಂಡ್ ಶೇಕ್ ಮಾಡಬೇಕು ಎಂದು ಹೇಳಿದೆ. ಇದು ಆಟದ ಉತ್ಸಾಹವನ್ನು ಕಾಪಾಡುವುದರ ಜೊತೆಗೆ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸಲಿದೆ ಎಂದು ಐಸಿಸಿಗೆ ಒತ್ತಾಯಿಸಿದೆ ಅಂತಾನೆ ಹೇಳ್ಬೋದು. ಇದು ಪಾಕಿಸ್ತಾನ ಇಟ್ಟಿರುವ ಬೇಡಿಕೆ ಅಂತಾನೆ ಹೇಳ್ಬೋದು. ಇನ್ನು ಪಾಕಿಸ್ತಾನ ಬಂದ್ಬಿಟ್ಟು ಇದೀಗ ಐಸಿಸಿಗೆ ಈ 3 ಷರತ್ತುಗಳನ್ನಾದ್ರೆ ಇಟ್ಟಿದೆ. ಒಂದು, ಬೈಲಾಟರಲ್ ಸೀರೀಸ್ ಆಡಬೇಕು, ಇನ್ನೊಂದು ನಮಗೆ ಹೆಚ್ಚಿನ ರೆವಿನ್ಯೂ ಬೇಕು, ಮತ್ತು ಇನ್ನೊಂದು ಪಂದ್ಯ ಮುಗಿದ ಬಳಿಕ ಆಟಗಾರರು ನಮಗೆ ಸೆಕೆಂಡ್ ನೀಡಬೇಕೆಂದು ಐಸಿಸಿಗೆ ಪಿಸಿಬಿ ಮನವಿ ಆದ್ರೆ ಮಾಡಿದೆ. ಇನ್ನು ನಿಮ್ಮ ಪ್ರಕಾರ ಈ ಪಾಕಿಸ್ತಾನದ ಬಗ್ಗೆ ಏನೆಲ್ಲ ಅನಿಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.